ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಅಮ್ಮ ಅಪ್ಪ, ನೀವು ಇಲ್ಲಿದ್ದೀರಾ? ಅಲ್ಲ, ನಿಮ್ಮ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಹಾ, ನಾನು ರಿಂಗ್ ರೋಡ್ ಹತ್ರ ಇದ್ದೀನಿ, ಅಲ್ಲೇ ಬಂದ್ಬಿಡು ಅಂತ ಕಾಲ್ ಮಾಡಿದ್ರಲ್ಲ. ಫೋನ್ ಮಾಡಿದಾಗ ಅಲ್ಲೇ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಪಾಸ್ ಆಗ್ತಾ ಇದ್ದ. ನಂಗೆ ಮನೆವರೆಗೆ ಡ್ರಾಪ್ ಮಾಡಿ ಹೋದ. ಅಲ್ಲ, ಈ ವಿಷಯನ ಕಾಲ್ ಮಾಡಿ ಹೇಳಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಹೇಳೋಣ ಅನ್ನಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಯ್ತು ಕಣೋ. ಮನೆಗೆ ಬಂದು ಚಾರ್ಜ್ಗೆ ಹಾಕಿ ಈಗ ಆನ್ ಮಾಡಿದೆ. ಸರಿ, ಈಗ ಹೇಗಿದ್ದೀರಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಬೇಡ, ನೀನು ಕೂತ್ಕೋ. ಐ ಆಮ್ ಓಕೆ ಕಣೋ, ಐ ಆಮ್ ಫೀಲಿಂಗ್ ಬೆಟರ್. ಕೂತ್ಕೋ ನೀನು. ಅಲ್ಲ ಅಪ್ಪ, ಕೂತ್ಕೋಪ್ಪ. ನಿಮಗೇನಾಗಿತ್ತು ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ನೀವು ಹೇಳಿದ ಕಡೆ ಹೋಗಿ ಬೀದಿ ಬೀದಿ ಹುಡುಕಿದ್ದೀನಿ ನಾನು. ಸಾರಿ ಕಣೋ, ನನ್ನಿಂದ ನಿನಗೆ ತೊಂದರೆ ಆಯಿತು ಅನ್ಸುತ್ತೆ. ತೊಂದರೆ ಅಲ್ಲ ಅಪ್ಪ, ಟೆನ್ಷನ್ನು. ನೀವು ಮನೆಗೆ ಬಂದಿದ್ದೀರಾ ಅಂತ ವಿಚಾರಿಸೋಕ್ಕೆ ಅಮ್ಮಂಗೆ ಕಾಲ್ ಮಾಡಿದ್ರೆ ಅವರು ಫೋನ್ ಎತ್ತುತ್ತಾ ಇಲ್ಲ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮೋಸ್ಟ್ಲಿ ಪೂಜೆಯಲ್ಲಿ ಇದ್ಲು ಅನ್ಸುತ್ತೆ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ನೀವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ತಾನೆ ಇರ್ತೀರ ತಾನೆ, ಮತ್ತೆ ಯಾಕೆ ಹಿಂಗಾಯ್ತು? ನೀನು ಆ ಗೂಬೆ ಜೊತೆ ಇದೆಯಲ್ಲ, ಅದಕ್ಕೆ ಹೀಗಾಯ್ತು. ಅಪ್ಪ ಅಪ್ಪ ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ಏನೋ ಗೊತ್ತಿಲ್ಲ ಕಣ. BP ಶುಗರ್ ಎಲ್ಲ ನಾರ್ಮಲ್ಲೇ ಇದೆ. ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬೇಕು. ಮೊದಲು ನಿಮ್ಮ ಬಿಸ್ನೆಸ್ ಟೆನ್ಷನ್ನ ಕಮ್ಮಿ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಕೊಡ್ತಿದ್ದೀನಿ ಕಣೋ. ಹೌದು, ನಾನು ಫೋನ್ ಮಾಡಿದಾಗ ನೀನೆಲ್ಲಿದ್ದೆ? ಅದು ಕಾಳಿ ಅಣ್ಣ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸುಮಾನು ಬಂದಿಲ್ಲ? ಸುಮಾ ಬಂದಿದ್ಲು ಅಂತ ಹೇಳಿದ್ರೆ ಅಪ್ಪ ಏನು ಹೇಳ್ತಾರೋ ಏನೋ. ಇಲ್ಲ, ಹೇಳೋದು ಬೇಡ. ಸುಮಾನ? ಇಲ್ಲ ಅಪ್ಪ, ಮೋಸ್ಟ್ಲಿ ನಾನು ಇಲ್ಲಿಗೆ ಬಂದಮೇಲೆ ಅವಳಲ್ಲಿ ಹೋಗಿರ್ಬೇಕು. ಕಳ್ಳ ಬಂದಿದ್ರು ಇಲ್ಲ ಅನ್ನೋ ಥರ ಹೇಳ್ತಿದ್ದಾನೆ. ನೀವಿಬ್ರು ಏನೇ ಕದ್ದು ಮುಚ್ಚಿ ಮೀಟಿಂಗ್ ಮಾಡಿದ್ರು ಈ ಕೇಶವ್ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸಾರಿ ಸಚಿನ್, ನನ್ನಿಂದ ನಿಂಗೆ ತೊಂದರೆ ಆಯಿತು ಅನ್ಸುತ್ತೆ. ನೀನು ಎಲ್ಲಿದ್ದೀಯಾ ಅಂತಲೂ ಕೇಳೋಕ್ಕಾಗಲಿಲ್ಲ. ಇಟ್ಸ್ ಓಕೆ ಅಪ್ಪ, ನಿಮಗೆ ಯಾವ ತೊಂದರೆನೂ ಆಗಲಿಲ್ಲ ಅಲ್ವಾ? ಅಷ್ಟು ಸಾಕು. ಸರಿ, ಈಗ ನೀವು ರೆಸ್ಟ್ ಮಾಡಿ. ಮತ್ತೆ ಇದೇ ಥರ ಏನಾದರೂ ಪೇನ್ ಕಾಣಿಸ್ಕೋತು ಅಂದರೆ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗೋಣ. ಓಕೆ? ಆಯಿತು. ನಾನಿರೋವರೆಗೂ ನೀನು ಸುಮಾ ಒಂದಾಗೋದಕ್ಕೆ ಚಾನ್ಸೇ ಇಲ್ಲ. ಕಳೆ ಒಬ್ಬನೇ ಕುಂತ್ಕೊಂಡು ಏನೆಲ್ಲ ಮಾಡ್ತಿದ್ಯಾ? ಅಯ್ಯೋ, ಏನು ಇಲ್ವಲ್ಲ, ಗುಂಡು ತುಂಡು. ಓ, ಮನ್ಸ ಸರಿ ಇಲ್ ಮ್ಯಾಕ ಗುಂಡು ತುಂಡು ಇಟ್ಕೊಂಡು ಏನ್ ಮಾಡೋದು? ಕಳೆ ನಿನ್ ಬಾಯಲ್ಲಿ ಈ ಮಾತ ಇಷ್ಟೊಂದು ವೈರಾಗ್ಯ ಆಗ್ಬಿಡ್ತಾ? ನಿನ್ ಮಗಳು ನನ್ನ ವೈರಾಗ್ಯಾಗ ಮಾಡವಳೆ. ಕಳೆ, ಇನ್ಮೇಲೆ ಮೇಸ್ ನಡೆಸಕ್ಕಿಲ್ಲ, ನೀನು ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊ ಅಂದಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಕುಂತಿದ್ಯಾ? ಬಾಬು, ಅವಳನ್ನ ಹೋಗು ಅಂತ ಹೇಳಿದ್ರೆ ನಂಗೆ ಅಟನ್ ಬೇಜಾರಾಯ್ತಿರ್ಲಿಲ್ಲ. ಆದ್ರೆ ಅವಳ ಜೀವನ ಇಟ್ಕೊಂಡ್ರೆ ಮೆಸ್ ನಡ್ಸಕ್ಕಿಲ್ಲ ಅಂತ ಹೇಳ್ದಲ್ಲ,